ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ ಅಧ್ಯಾಯ 15 ಶ್ಲೋಕ 47 ಮತ್ತು 48. ತದ್ಯಾನೋದ್ರಿಕ್ತಯ ಭಕ್ತ್ಯ ವಿಶುದ್ಧ ದಿಶನಾಂ ಪರೇ ತಸ್ಮಿನ್ನಾರಾಯಣ ಪದೇ ಏಕಾಂತಮತಯೋ ಗತಿಂ ಅವಾಪುರ್ದುರವಾಪಂ ತೇ ಅಸದ್ಭಿರ್ವಿಷಯಾತ್ಮಭಿಃ ವಿದೂತಕಲ್ಮಷಾಸ್ತಾನಂ ವಿರಜೇನಾತ್ಮನೈವ ಹಿ. ಅನುವಾದ: ಹೀಗೆ ಅವರು ನಿರಂತರ ಭಕ್ತಿ ಸ್ಮರಣೆಯ ಫಲವಾದ ಶುದ್ಧ ಪ್ರಜ್ಞೆಯಿಂದಾಗಿ ಆಧ್ಯಾತ್ಮಾಕಾಶವನ್ನು ಸೇರಿದರು. ಅದನ್ನಾಳುವವನು ಪರಮೋನ್ನತ ನಾರಾಯಣನಾದ ಪ್ರಭು ಶ್ರೀಕೃಷ್ಣ. ಯಾರು ಏಕೈಕ ಪರಮೋನ್ನತ ಪ್ರಭುವನ್ನು ಅವಿರತವಾಗಿ ಧ್ಯಾನ ಮಾಡುವರೋ ಅವರು ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ. ಗೋಲೋಕ ವೃಂದಾವನವೆಂಬ ಹೆಸರಿನ ಈ ಶ್ರೀಕೃಷ್ಣ ಪ್ರಭುವಿನ ಧಾಮವನ್ನು ಬದುಕಿನ ಭೌತಿಕ ಕಲ್ಪನೆಯಲ್ಲೇ ಮುಳುಗಿ ಹೋಗಿರುವವರು ಎಂದಿಗೂ ಪಡೆಯಲಾರರು. ಎಲ್ಲ ಬಗೆಯ ಭೌತ ಕಲ್ಮಶಗಳನ್ನು ತೊಳೆದುಕೊಂಡು ಬಿಟ್ಟುದರಿಂದ ಪಾಂಡವರು ತಮ್ಮ ಅದೇ ದೇಹಗಳಲ್ಲೇ ಆ ಧಾಮವನ್ನು ಸೇರಿದರು. ಭಾವಾರ್ಥ: ಶ್ರೀಲ ಜೀವ ಗೋಸ್ವಾಮಿಯವರ ಪ್ರಕಾರ ಸತ್ವ, ರಜಸ್ಸು, ತಮಸ್ಸುಗಳೆಂಬ 3 ಭೌತಿಕ ಗುಣಗಳನ್ನು ಕಳೆದುಕೊಂಡು ಅಲೌಕಿಕನಾಗಿರುವವನು ಮಾತ್ರ ದೇಹವನ್ನು ಬದಲಾಯಿಸದೆಯೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಶ್ರೀಲ ಸನಾತನ ಗೋಸ್ವಾಮಿಯವರು ತಮ್ಮ ಹರಿಭಕ್ತಿ ವಿಲಾಸದಲ್ಲಿ ಹೀಗೆ ಹೇಳುತ್ತಾರೆ: ರಸಾಯನ ತಜ್ಞನು ರಾಸಾಯನಿಕ ಸಂಯೋಜನೆಯಿಂದ ಲೋಹವನ್ನು ಚಿನ್ನವನ್ನಾಗಿ ಮಾಡುತ್ತಾನೆ. ಹಾಗೆಯೇ ಒಬ್ಬ ಸದ್ಗುರುವಿನ ನಿರ್ದೇಶನದಲ್ಲಿ ಆಧ್ಯಾತ್ಮಿಕ ಸಾಧನೆಗಳನ್ನು ಕೈಗೊಳ್ಳುವ ವ್ಯಕ್ತಿಯು ಅವನು ಏನೇ ಆಗಿರಲಿ ದ್ವಿಜನಾದ ಬ್ರಾಹ್ಮಣನ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಆದ್ದರಿಂದ ದೇಹವನ್ನು ಬದಲಾಯಿಸದೆಯೇ ಒಬ್ಬ ಬ್ರಾಹ್ಮಣನಾಗಲು ಅಥವಾ ದೇಹ ಪರಿವರ್ತನೆ ಇಲ್ಲದೆ ಭಗವದ್ಧಾಮಕ್ಕೆ ಮರಳಿ ಹೋಗಲು ಅಗತ್ಯವಾಗಿರುವುದು ಮುಖ್ಯವಾಗಿ ಗುರುವಿನ ನಿರ್ದೇಶನ. ಈ ಸಂದರ್ಭದಲ್ಲಿ ಉಪಯೋಗಿಸಿರುವ ಹಿ ಎಂಬ ಪದವು ಈ ವಾಸ್ತವ ಸತ್ಯವನ್ನು ಸ್ಥಿರಪಡಿಸುತ್ತದೆ. ಅದು ನಿಸ್ಸಂದೇಹವಾದುದು ಎಂದು ಶ್ರೀಲ ಜೀವ ಗೋಸ್ವಾಮಿಯವರು ಹೇಳುತ್ತಾರೆ. ಭಗವದ್ಗೀತೆಯು ಶ್ರೀಲ ಜೀವ ಗೋಸ್ವಾಮಿಯವರ ಈ ಹೇಳಿಕೆಯನ್ನು ಸಮರ್ಥಿಸುತ್ತದೆ. ಯಾರು ಕ್ರಮ ತಪ್ಪದೆ ನಿರಂತರವಾಗಿ ಪರಮಪ್ರಭುವಿನ ಭಕ್ತಿಯುತ ಸೇವೆಯನ್ನು ಮಾಡುತ್ತಾರೆಯೋ ಅವರು ತ್ರಿಗುಣಗಳ ಮಾಲಿನ್ಯವನ್ನು ಕಳೆದುಕೊಂಡು ಬ್ರಹ್ಮ ಪರಿಪೂರ್ಣತೆಯನ್ನು ಹೊಂದಬಹುದು. ಅದೇ ಬ್ರಹ್ಮ ಪರಿಪೂರ್ಣತೆಯ ಹಂತವನ್ನು ಇನ್ನೂ ಮುಂದುವರಿಸಿ ವ್ಯಕ್ತಿಯು ಪರಮೋನ್ನತ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನವನ್ನು ಈ ದೇಹದಲ್ಲೇ ಪಡೆಯುತ್ತಾನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇದನ್ನು ಈಗಾಗಲೇ ಪ್ರಭುವು ದೇಹ ಬದಲಾವಣೆ ಇಲ್ಲದೆ ತನ್ನ ಧಾಮಕ್ಕೆ ಮರಳಿದುದನ್ನು ಹೇಳುವ ಸಂದರ್ಭದಲ್ಲಿ ಚರ್ಚಿಸಿದ್ದಾಗಿದೆ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಸೊ ಇಂದಿನ ಶ್ರೀಮದ್ ಭಾಗವತದ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಪಾಂಡವರು ಭಗವದ್ಧಾಮಕ್ಕೆ ಮರಳಿ ತಮ್ಮ ಅದೇ ದೇಹಗಳಲ್ಲಿ ವಾಪಸ್ಸು ತಮ್ಮ ಸ್ವಂತ ದೇಹಗಳಲ್ಲೇ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಮರಳಿ ಹೋಗ್ತಾರೆ. ಸೊ ಈ ಶ್ಲೋಕ ಎಲ್ಲ ಭಕ್ತರಿಗೂ ಕೂಡ ತುಂಬ ಮುಖ್ಯವಾದ ಶ್ಲೋಕ. ಸೊ ಇದು ನಮ್ಮ ಪರಮೋನ್ನತ ಜೀವನದ ಗುರಿಯನ್ನು ಇಲ್ಲಿ ಹೇಳ್ತಾ ಇದೆ. ಸೊ ನಮ್ಮ ಜೀವನದ ಪರಮೋನ್ನತ ಗುರಿ ಯಾವುದು? ಗೋಲೋಕ ವೃಂದಾವನಕ್ಕೆ ಹೋಗೋದು. ಸೊ ಇಲ್ಲಿ ಗೋಲೋಕ ವೃಂದಾವನಕ್ಕೆ ಶ್ರೀಕೃಷ್ಣನ ಧಾಮಕ್ಕೆ ಯಾವ ರೀತಿ ಪಾಂಡವರು ಮರಳಿ ಹೋದರು ಅಂತಂದ್ಬಿಟ್ಟು ಇಲ್ಲಿ ಚರ್ಚಿಸ್ತಾ ಇದ್ದಾರೆ. ಸೊ
ಈ ಶ್ಲೋಕದಲ್ಲಿ ಹೇಳಿದೆ ಯಾವ ರೀತಿ ಪಾಂಡವರು ಆ ಗೋಲೋಕ ಧಾಮವನ್ನು ಪ್ರವೇಶಿಸಿದ್ರು ಅಂತಂದ್ಬಿಟ್ಟು. ತದ್ಧ್ಯಾನೋದ್ರಿಕ್ತೆಯ ಭಕ್ತ್ಯ ವಿಶುದ್ಧ ದಿಶಣಾಂ ಪರೆ. ಅವರು ಪಾಂಡವರು ನಿರಂತರ ಭಕ್ತಿ ಸ್ಮರಣೆಯ ಫಲವಾಗಿ ಶುದ್ಧ ಪ್ರಜ್ಞೆಯಿಂದಾಗಿ ಆಧ್ಯಾತ್ಮಿಕ ಆಕಾಶವನ್ನು ಸೇರಿದರು. ಅದನ್ನಾಳುವವನು ಪರಮೋನ್ನತ ಪ್ರಭುವಾದ ಶ್ರೀಕೃಷ್ಣ. ಯಾರು ಏಕೈಕ ಪರಮೋನ್ನತ ಪ್ರಭುವನ್ನು ಅವಿರತವಾಗಿ ಧ್ಯಾನ ಮಾಡುವರೋ ಅವರು ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ. ಯಾರು ಶ್ರೀಕೃಷ್ಣ ಪ್ರಭುವನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ, ತನ್ನ ಜೀವನದ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡಿರ್ತಾರೆ, ಅವರು ಮಾತ್ರ ಆ ಭಗವಂತನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಮರಳಿ ಹೋಗೋದು ಸಾಧ್ಯ. ಸೊ ಗೋಲೋಕ ವೃಂದಾವನವೆಂಬ ಹೆಸರಿನ ಈ ಶ್ರೀಕೃಷ್ಣ ಪ್ರಭುವಿನ ಧಾಮವನ್ನು ಬದುಕಿನ ಭೌತಿಕ ಕಲ್ಪನೆಯಲ್ಲೇ ಮುಳುಗಿ ಹೋಗಿರುವವರು ಎಂದಿಗೂ ಪಡೆಯಲಾರರು. ನಮಗೇನಾದರೂ ಭೌತಿಕ ಆಸೆಗಳು ಇದ್ದರೆ, ಸೊ ಅದನ್ನೇ ನಾವು ಮುಖ್ಯವನ್ನಾಗಿ ಮಾಡ್ಕೊಂಡಿದ್ರೆ ಸೊ ನಾವು ಭಗವದ್ಧಾಮನ ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಗೆಯ ಭೌತ ಕಲ್ಮಶಗಳನ್ನು ತೊಳೆದುಕೊಂಡು ಬಿಟ್ಟುದರಿಂದ ಪಾಂಡವರು ತಮ್ಮ ಅದೇ ದೇಹಗಳಲ್ಲಿ ಆ ಧಾಮವನ್ನು ಸೇರಿದರು. ಜನರಲ್ಲಿ ನಾವು ಭಗವದ್ಧಾಮಕ್ಕೆ ಹೋಗಬೇಕು ಅಂತಂದರೆ ಎರಡು ರೂಪದಲ್ಲಿ ಹೋಗ್ಬೋದು. ಒಂದು ಬಂದ್ಬಿಟ್ಟು ನಾವು ಸಾವಿನ ನಂತರ ಈ ದೇಹನ, ಈ ಭೌತ ದೇಹನ ಬಿಟ್ಟು ಭಗವದ್ಧಾಮಕ್ಕೆ ಮರಳಿ ಹೋಗ್ಬೋದು. ಇದು ಸಾಮಾನ್ಯ ಪ್ರಕ್ರಿಯೆ. ಬಟ್ ಆದರೆ ಇಲ್ಲಿ ಪಾಂಡವರನ್ನು ನೋಡ್ಬೋದಲ್ಲಿ ಶ್ರೀಕೃಷ್ಣ ಪ್ರಭುವಿನ ಕೃಪೆಯಿಂದಾಗಿ, ಶ್ರೀಕೃಷ್ಣನ ಪ್ರಭುವಿನ ಕೃಪೆಯಿಂದಾಗಿ ಪಾಂಡವರು ತಮ್ಮ ಸ್ವಂತ ದೇಹಗಳಲ್ಲೇ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋದರು. ಸೊ ಇದು ಶ್ರೀಕೃಷ್ಣನ ವಿಶೇಷ ಕೃಪೆ. ಸೊ ನಾವು ಕೂಡ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗಬೇಕು ಅಂತಂದರೆ ನಾವು ಪಾಂಡವರನ ಹೆಜ್ಜೆಗಳನ್ನು ನಾವು ಅನುಸರಿಸಬೇಕು. ಅವರು ಯಾವ ರೀತಿ ತಮ್ಮ ಶುದ್ಧ ಭಕ್ತಿಯಿಂದ ಭಗವಂತನನ್ನು ಸೇವೆ ಮಾಡ್ತಾಯಿದ್ರು, ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಆ ಭಗವಂತನ ಶುದ್ಧ ಭಕ್ತಿ ಸೇವೆಯನ್ನು ಮಾಡಿದರೆ ನಾವು ಕೂಡ ಸಾವಿನ ನಂತರ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಅಂತಕಾಲೇಚ ಮಾಮೇವ ಸ್ಮರಣುಕ್ತ ಕಲೇವರಂ. ಯಾರು ಭಗವಂತನ ಶ್ರೀಕೃಷ್ಣನ ಸಾವಿನ ಸಮಯದಲ್ಲಿ ಸ್ಮರಣೆ ಮಾಡಿ ದೇಹವನ್ನು ಬಿಡ್ತಾರೋ ಅವರು ಖಂಡಿತವಾಗಲೂ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಸೊ ಇದು ಶ್ರೀಮದ್ ಭಾಗವತ, ಇದು ಸಾಮಾನ್ಯ ಗ್ರಂಥ ಅಲ್ಲ ಇದು. ಸೊ ಇಲ್ಲಿ ಎಲ್ಲ ವೇದಗಳ ಸಾರಾಂಶನ ಈ ಶ್ರೀಮದ್ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೇ ವೇದವ್ಯಾಸರು ಶ್ರೀಮದ್ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಸೊ ಅದನ್ನ ಹೇಳ್ತಾರೆ. ತದಿದಂ ಗ್ರಾಹಯಾಮಾಸ ಸುತಮಾತ್ಮವತಾಂ ವರಂ ಸರ್ವವೇದ ಇತಿಹಾಸಾನಂ ಸಾರಂ ಸಾರಂ ಸಮದ್ರುತಂ. ಸೊ ಈ ಶ್ರೀಮದ್ ಭಾಗವತ ಯಾವ ರೀತಿ ಅಂತಂದರೆ ಒಂದು ಕ್ಷೀರ ಸಾಗರದಲ್ಲಿ ಸೊ ಹಾಲಿನ ಕೆನೆ ಅಥವಾ ಬೆಣ್ಣೆ, ಸೊ ಅದು ಅದರಲ್ಲಿ ಎಸೆನ್ಸ್ ಇರುತ್ತೆ ಬೆಣ್ಣಿನಲ್ಲೆಲ್ಲನೂ. ಅದೇ ರೀತಿ ನಮ್ಮ ವೇದಗಳು ತುಂಬ ಶ್ಲೋಕಗಳಿದ್ದಾವೆ, ತುಂಬ ಜ್ಞಾನ ಇದೆ. ಇದನ್ನೆಲ್ಲ ನಾವೇನಾದರೂ ಈ ಮನುಷ್ಯ ಜನ್ಮದಲ್ಲಿ ಸ್ಪೆಷಲಿ ಈ ಕಲಿಯುಗದಲ್ಲಿ ನಾವೇನಾದರೂ ಓದಬೇಕು ಅಂತಂದರೆ ತುಂಬಾ ಕಷ್ಟ. ಸೊ ಹಲವಾರು ವೇದಗಳು, ಪುರಾಣಗಳು, ಇತಿಹಾಸಗಳು, ಸೊ ಇದನ್ನೆಲ್ಲನೂ ಓದೋದಕ್ಕೆ ಅಷ್ಟು ಸುಲಭ ಅಲ್ಲ ಇದು. ಸೊ ಅದಕ್ಕೆ ಸಹಸ್ರಾರು ವರ್ಷಗಳು ಬೇಕು ಇದನ್ನ ವೇದಗಳನ್ನ ಅಧ್ಯಯನ ಮಾಡಬೇಕು ಅಂತಂದರೆ. ಸೊ ನಮ್ಮ ಈ ಕಲಿಯುಗದ ಜನರ ಉಪಯೋಗಕ್ಕೋಸ್ಕರ ವೇದವ್ಯಾಸರು ಈ ಎಲ್ಲ ವೇದಗಳಿರೋಂಥ, ಉಪನಿಷತ್ತುಗಳಲ್ಲಿರೋಂಥ, ಪುರಾಣಗಳಲ್ಲಿರೋಂಥ ಆ ಎಸೆನ್ಸ್, ಆ ಸಾರಾಂಶನ ಈ ಶ್ರೀಮದ್ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಸರ್ವವೇದ ಇತಿಹಾಸಾನಾಂ ಸಾರಂ ಸಾರಂ ಸಮದ್ರುತಂ. ಸೊ ಇದು ತನ್ನ ಮಗನಾದ ಶುಕದೇವ ಗೋಸ್ವಾಮಿಗಳಿರಿ ಅವರಿಗೆ ಶ್ರೀಮದ್ ಭಾಗವತನ ವೇದವ್ಯಾಸರು ಉಪದೇಶಿಸ್ತಾರೆ. ಆ ನಂತರ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನಿಗೆ ಈ ಭಾಗವತನ ಮತ್ತೆ ಉಪದೇಶ ಮಾಡ್ತಾರೆ.
ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಲ ಜೀವ ಗೋಸ್ವಾಮಿಯರ ಪ್ರಕಾರ ಸತ್ವ, ರಜಸ್ಸು, ತಮಸ್ಸುಗಳೆಂಬ 3 ಭೌತಿಕ ಗುಣಗಳನ್ನು ಕಳೆದುಕೊಂಡು ಅಲೌಕಿಕನಾಗಿರುವನು ಮಾತ್ರ ಈ ದೇಹವನ್ನು ಬದಲಾಯಿಸದೆಯೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಸೊ ಇದನ್ನೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ವೇದಗಳೆಲ್ಲನೂ ಅಧ್ಯಯನ ಮಾಡಿದರೆ ಅದು 3 ಗುಣಗಳ ಬಗ್ಗೆ ಹೇಳುತ್ತೆ. ಸೊ ನೀನು ಈ 3 ಗುಣಗಳಿಂದ ಮೇಲೆ ಬಾ ಅಂತಂದ್ಬಿಟ್ಟು ಶ್ರೀಕೃಷ್ಣ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಮುಂದುವರಿಸಿ ಶ್ರೀಲ ಪ್ರಭುಪಾದರು ಇನ್ನೊಂದು ಆಚಾರ್ಯರ ಉದಾಹರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಸನಾತನ ಗೋಸ್ವಾಮಿಯವರು ತಮ್ಮ ಹರಿಭಕ್ತಿ ವಿಲಾಸದಲ್ಲಿ ಹೇಳ್ತಾರೆ, ರಾಸಾಯನ ತಜ್ಞನು ರಾಸಾಯನಿಕ ಸಂಯೋಜನೆಯಿಂದ ಲೋಹವನ್ನು ಚಿನ್ನವಾಗಿ ಹೇಗೆ ಮಾಡ್ತಾನೋ ಹಾಗೆಯೇ ಒಬ್ಬ ಸದ್ಗುರುವಿನ ನಿರ್ದೇಶನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಕೈಗೊಳ್ಳುವ ವ್ಯಕ್ತಿಯು ಅವನು ಹೇಗೆ ಆಗಿರಲಿ ದ್ವಿಜನಾದ ಬ್ರಾಹ್ಮಣನ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಸೊ ಇದು ಹರಿಭಕ್ತಿ ವಿಲಾಸದ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳಿದೆ, ಯಥಾ ಕಾಂಚವತಾಂ ಯಾತಿ ಕಾಂಸ್ಯಾಂ ರಸವಿಧಾನತಃ ತಥಾ ದೀಕ್ಷಾವಿಧಾನೇನ ದ್ವಿಧತ್ವಂ ಜಾಯತೆ ನೃಣಾಂ. ಸೊ ನಾವೇನಾದರೂ ಬ್ರಾಹ್ಮಣರ ಆಗಬೇಕು ಅಂತಂದರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಬೇಕು ಅಂತಂದ್ಬಿಟ್ಟು ಏನಿಲ್ಲ. ಸೊ ಇದನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ ಅಕರ್ತಾರ್ಯಂ ಅವ್ಯಯಂ. ಸೊ ಇದು ಚಾತುರ್ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದನ್ನು ಸೃಷ್ಟಿ ಮಾಡಿದವನು ನಾನೇ ಅಂತಂದ್ಬಿಟ್ಟು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಚಾತುರ್ವರ್ಣಂ ಮಯಾ ಸೃಷ್ಟಂ, ಅದು ಯಾವ ರೀತಿ ಸೃಷ್ಟಿ ಮಾಡಿದ್ದೀನಿ? ಗುಣಕರ್ಮ ವಿಭಾಗಶಃ, ಆ ವಿಭಾಗಗಳು ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಸೊ ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು, ಆದ್ದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಕೃಷ್ಣ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಥರ ವರ್ಗಗಳನ್ನ ಏನಕ್ಕೆ ಸೃಷ್ಟಿ ಮಾಡಿದರು? ಸೊ ಅದರಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮನುಷ್ಯರನ್ನು ಪ್ರಾಣಿಗಳ ಅಂತಸ್ತಿನಿಂದ ಮೇಲೆ ಎತ್ತಲು. ಸೊ ಅದಕ್ಕೋಸ್ಕರ ಕೃಷ್ಣ ಈ ವರ್ಗಗಳನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಕೃಷ್ಣ ಪ್ರಜ್ಞೆಯ ವ್ಯವಸ್ಥಿತ ಬೆಳವಣಿಗೆಗಾಗಿ ಭಗವಂತನು ಈ ಮೇಲೆ ಹೇಳಿದಂತಹ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಯಾರು ಈ ವರ್ಣಾಶ್ರಮದ ಧರ್ಮದಲ್ಲಿ ಆಯಾಯ ವರ್ಣಗಳಿಗೆ ಏನೆಲ್ಲ ಧರ್ಮಗಳಿದೆಯೋ ಅದನ್ನು ಪಾಲನೆ ಮಾಡ್ತಾರೋ ಅವರು ಕ್ರಮೇಣ ಅವರು ಮೇಲಿನ ವರ್ಗಗಳಿಗೆ ಬರ್ತಾರೆ. ಸಾಮಾನ್ಯವಾಗಿ ಬ್ರಾಹ್ಮಣರು ಸತ್ವಗುಣದಲ್ಲಿರ್ತಾರೆ, ವೈಶ್ಯರು ರಜೋಗುಣದಲ್ಲಿರ್ತಾರೆ, ಕ್ಷತ್ರಿಯರು ರಜೋಗುಣದಲ್ಲಿರ್ತಾರೆ, ವೈಶ್ಯರು ರಜೋಗುಣ ಮತ್ತು ತಮೋಗುಣ ಮಿಕ್ಸ್ಚರ್ ಇದರಲ್ಲಿರ್ತಾರೆ, ಮತ್ತು ಶೂದ್ರರು ತಾಮಸಿಕ ಗುಣದಲ್ಲಿರ್ತಾರೆ. ಸೊ ನಮ್ಮ ವೇದಗಳ ನಿರ್ದೇಶನಗಳೆಲ್ಲ ಏನು ಅಂತ ಅಂದರೆ ಮನುಷ್ಯನನ್ನು ಕೆಳ ಗುಣಗಳಿಂದ ಮೇಲೆ ಗುಣಗಳಿಗೆ ಮೇಲೆತ್ತದಂಥದ್ದು. ತಾಮಸಿಕ ಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ, ಸತ್ವಗುಣದಿಂದ ಶುದ್ಧ ಸತ್ವಕ್ಕೆ, ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ಗುಣಗಳಿಂದ ನಾವು ಹೊರ ಬರಬೇಕು. ಇದು ನಮ್ಮ ಜೀವನದ ಧ್ಯೇಯ. ಆದರೆ ಇವಾಗೇನಾದರೂ ಇಂದಿನ ಕಾಲದಲ್ಲಿ ಬಂದ್ಬಿಟ್ಟು ಯಾರಾದರೂ ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿದರೆ ಸಾಮಾನ್ಯವಾಗಿ ಅವರ ಮಕ್ಕಳಲ್ಲೂ ಕೂಡ ಆ ಗುಣಗಳೇ
ಇರ್ತಾ ಇತ್ತು. ಕ್ಷತ್ರಿಯ ಕುಟುಂಬದಲ್ಲಿ ಕ್ಷತ್ರಿಯ ಗುಣಗಳು ಇರ್ತಾ ಇತ್ತು. ಆದರೆ ಈ ಕಲಿಯುಗದಲ್ಲಿ ನಮ್ಮ ಶಾಸ್ತ್ರಗಳಿರುತ್ತೆ ಕಲೌ ಶೂದ್ರ ಸಂಭವ ಅಂತಂದ್ಬಿಟ್ಟು. ಕಲಿಯುಗದಲ್ಲಿ ಹುಟ್ಟಂಥ ಎಲ್ಲ ಜನರು ಕೂಡ ಶೂದ್ರರಾಗೆ ಹುಟ್ಟಂಥದ್ದು. ಆದರೆ ಅವರು ಸಂಸ್ಕಾರದಿಂದ ದ್ವಿಜರಾಗ್ಬೋದು. ಸಂಸ್ಕಾರಾತ್ ಭವೇ ದ್ವಿಜಃ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಸಂಸ್ಕಾರಗಳ ಮೂಲಕ ದೀಕ್ಷೆಯ ವಿಧಾನದಿಂದ ನಾವು ಈ ಒಂದು ನಾವು ಶೂದ್ರರಾಗಿ ಹುಟ್ಟಿರಲಿ, ವೈಶ್ಯರಾಗಿ ಹುಟ್ಟಿರಲಿ, ಕ್ಷತ್ರಿಯರಾಗಿ ಹುಟ್ಟಿರಲಿ, ನಾವು ಬ್ರಾಹ್ಮಣನ ಹಂತಕ್ಕೆ ತಲುಪಬಹುದು. ಪಾದರಸ ಚಿಕಿತ್ಸೆಯಿಂದ ಕಂಚನ್ನು ಯಾವ ರೀತಿ ಚಿನ್ನವನ್ನಾಗಿ ಮಾರ್ಪಡಿಸ್ತಾರೋ ಅದೇ ರೀತಿ ಪ್ರಾಮಾಣಿಕ ಗುರುಗಳಿಂದ ದೀಕ್ಷೆ ಪಡೆದ ಶಿಷ್ಯನು ತಕ್ಷಣವೇ ಬ್ರಾಹ್ಮಣನ ಸ್ಥಾನವನ್ನು ಪಡೆಯುತ್ತಾನೆ. ಸೊ ಒಂದ್ಸಲಿ ಶ್ರೀಲ ಪ್ರಭುಪಾದರು ರಷ್ಯಾದಲ್ಲಿ ಹೋಗಿದ್ದಾಗ ಅಲ್ಲಿ ಒಬ್ಬರು ಪ್ರೊಫೆಸರ್ ಕಟೋಸ್ಕಿ ಅಂತಂದ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ತಾರೆ. ಆ ಸಮಯದಲ್ಲಿ ಆ ಪ್ರೊಫೆಸರ್ ಕಟೋಸ್ಕಿ ಅವ್ರು ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಭಾರತದಲ್ಲಿ ಈ ಜಾತಿ ಪದ್ಧತಿ ಇದೆಯಲ್ವಾ, ಇದೊಂದು ಅನಿಷ್ಟ ಪದ್ಧತಿ ಇದು, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಜಾತಿ ಪದ್ಧತಿ ಇದು ವರ್ಣಾಶ್ರಮ, ಈ ಸಮಾಜನ ಶ್ರೀಕೃಷ್ಣನೇ ಸೃಷ್ಟಿ ಮಾಡಿದ್ದಾನೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಯಾವುದೇ ಪ್ರಪಂಚದಲ್ಲೂ ಹೋಗಲಿ ಎಲ್ಲಲ್ಲೂ ಈ ವರ್ಗಗಳಿದೆ, ಇದನ್ನು ನೀವು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನಿಮ್ಮ ರಷ್ಯಾದಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಪ್ರೊಫೆಸರ್ ಆಗಿದ್ದೀರಾ, ನೀವು ಬುದ್ಧಿವಂತ ವರ್ಗಕ್ಕೆ ಸೇರಿದರು. ಅದೇ ಥರ ಕೆಲವೊಬ್ಬರು ಬುದ್ಧಿವಂತ ವರ್ಗಕ್ಕೆ ಸೇರಿದಂಥ ಜನಗಳಿದ್ದಾರೆ. ಒಪ್ತೀರಾ ಇಲ್ವಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದನ್ನೆಲ್ಲನೂ ಸಮಾಜನ ನೋಡ್ಕೊಳ್ಳೋದಕ್ಕೋಸ್ಕರ ಆಡಳಿತ ಮಾಡೋದಕ್ಕೆ ಆಡಳಿತ ವರ್ಗದವರು ಬೇಕು. ಆ ಥರ ಜನಗಳು ನಿಮ್ಮಲ್ಲಿದ್ದಾರಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಸೊ ಅವ್ರನ್ನ ಕ್ಷತ್ರಿಯರು ಅಂತ ಹೇಳ್ತಾರೆ, ಬುದ್ಧಿವಂತ ವರ್ಗದವ್ರನ್ನ ಬ್ರಾಹ್ಮಣರು ಅಂತ ಹೇಳ್ತಾರೆ, ಆಡಳಿತ ಮಾಡೋಂಥ ವ್ಯಕ್ತಿಗಳನ್ನ ಕ್ಷತ್ರಿಯರು ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ನಿಮ್ಮಲ್ಲಿ ವ್ಯಾಪಾರ ಮಾಡೋಂಥರು, ಈ ಎಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡೋಂಥರು, ವ್ಯವಸಾಯ ಮಾಡೋಂಥವ್ರು, ಆ ಥರ ಜನಗಳು ಇದ್ದಾರಾ ಅಂತಂದ್ಬಿಟ್ಟು ಕೇಳ್ತಾರೆ. ಹೌದು, ಆ ಥರ ಜನಗಳು ಇದ್ದಾರೆ, ಅವರನ್ನು ವೈಶ್ಯರು ಅಂತಂದ್ಬಿಟ್ಟು ಹೇಳ್ತಾರೆ ಅಂತ. ಸೊ ಈ ಎಲ್ಲ ಮೂರು ವರ್ಗದವರಿಗೆ ಸಹಾಯ ಮಾಡೋದಕ್ಕೆ ಮತ್ತು ಜನಗಳು ಬೇಕು. ಆ ಥರ ಜನಗಳವರು ಇದ್ದಾರಾ, ಅವರು ಕಾರ್ಮಿಕ ವರ್ಗದವರು ಇದ್ದಾರೆ ಅಂತಂದ್ಬಿಟ್ಟು ಪ್ರೊಫೆಸರ್ ಕಟಾಸ್ಕಿ ಹೇಳ್ತಾರೆ. ಸೊ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾ ಇರೋದು ಇದನ್ನೇ. ಸೊ ಅವರೇನು ಬೇರೆ ಏನು ಹೇಳ್ತಾ ಇಲ್ಲ. ಈ 4 ವರ್ಣಗಳು ನಾನನ್ನು ಸೃಷ್ಟಿ ಮಾಡಿದ್ದೀನಿ. ಸೊ ಈ 4 ವರ್ಣಗಳಿಲ್ಲದೆ ನಾವು ಸಮಾಜನ ಉತ್ತಮ ವ್ಯವಸ್ಥಿತವಾಗಿ ಇಡೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ನಮ್ಮ ದೇಹದಲ್ಲಿ ನಮ್ಮಲ್ಲಿ ಕಾಲುಗಳಿದೆ, ಹೊಟ್ಟೆ ಇದೆ, ಕೈಗಳಿದ್ದಾವೆ ಮತ್ತು ತಲೆ ಇದೆ. ಸೊ ತಲೆಯಲ್ಲಿ ಮೆದುಳು ಇರುತ್ತೆ, ಬುದ್ಧಿಶಕ್ತಿ ಇಲ್ಲ ಬಂದ್ಬಿಟ್ಟು ಮೆದುಳಿನಿಂದ ಬರುತ್ತೆ. ಸೊ ನಮಗೇನಾದರೂ ಕಾಲಿನಲ್ಲಿ ಏನಾದರೂ ಗಾಯ ಆದರೆ ಅಥವಾ ನೋವು ಬಂದರೆ ಇಮಿಡಿಯೇಟಾಗಿ ನಾವು ಕಾಲಿನಲ್ಲೂ ಕೂಡ ಅದನ್ನ ಅಟೆಂಡ್ ಮಾಡ್ತೀವಿ. ಸೊ ಈ ರೀತಿ ನಮ್ಮ ದೇಹದಲ್ಲಿ 4 ವರ್ಗಗಳು ಯಾವ ಥರ ಇದೆ, ಈ ವರ್ಗಗಳನ್ನ ಈ ವರ್ಣಗಳಿಗೆ ಹೋಲಿಸಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ. ನಮ್ಮ ಮೆದುಳನ್ನು ಬ್ರಾಹ್ಮಣರಿಗೆ ಹೋಲಿಸಿದ್ದಾರೆ, ನಮ್ಮ ಕೈಗಳನ್ನು ಕ್ಷತ್ರಿಯರಿಗೆ, ಹೊಟ್ಟೆಯನ್ನು ವೈಶ್ಯರಿಗೆ ಮತ್ತು ಕಾಲುಗಳನ್ನು ಶೂದ್ರರಿಗೆ. ಆದರೆ ನಾವು ಎಲ್ಲ ದೇಹದ ಎಲ್ಲ ಭಾಗಗಳಿಗೂ ನಾವು ಈಕ್ವಲಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಎಲ್ಲನೂ ನಮಗೆ ಬೇಕೇ ಬೇಕು. ಸೊ ನಮಗೆ ಕಾಲು ಬೇಡ ಅಂತಂದ್ಬಿಟ್ಟು ನಾವು ಕತ್ತರಿಸೋದಕ್ಕಾಗೋದಿಲ್ಲ. ಸೊ ಅದೇ ರೀತಿ ಈ ಸಮಾಜದಲ್ಲಿ ಎಲ್ಲ ವರ್ಗಗಳು ನಮಗೆ ಬೇಕೇ ಬೇಕು. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆದರೆ ಈ ವರ್ಣಾಶ್ರಮ ಯಾವ ರೀತಿ ಸೃಷ್ಟಿಯಾಗಿದೆ ಅಂತಂದರೆ, ನಾವು ಕೆಳ ಅಂತಸ್ತಿನಿಂದ ನಾವು ಈ ಒಂದು ನಾವು ಕೆಳ ಅಂತಸ್ತಿನಲ್ಲಿದ್ಲಿ ನಮ್ಮ ಮನಸ್ಸು ಬಂದ್ಬಿಟ್ಟು ತಾಮಸಿಕ ಗುಣದಲ್ಲಿದ್ದರೂ ಕೂಡ ನಾವು ಈ ವರ್ಣಾಶ್ರಮ ಸಿಸ್ಟಮ್ನ ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡೋದ್ರಿಂದ ನಾವು
ಕ್ರಮೇಣವಾಗಿ ಮೇಲೆ ಬರ್ಬೋದು. ಕ್ರಮೇಣವಾಗಿ ತಾಮಸಿಕ ಗುಣದಿಂದ ರಾಜಸಿಕ ಗುಣಕ್ಕೆ, ರಾಜಸಿಕ ಗುಣದಿಂದ ಸತ್ವಗುಣಕ್ಕೆ. ಇದು ಬಂದ್ಬಿಟ್ಟು ಇದು ವೇದಗಳಲ್ಲಿರೋಂಥ ಮಾರ್ಗ. ಯಾವ ರೀತಿ ನಾವು ಭಗವಂತನ ಧಾಮಕ್ಕೆ ಹೋಗಬೇಕು ಅಂತಂದರೆ ಈ ರೀತಿ ಕ್ರಮೇಣವಾಗಿ ಬರೋಂಥದ್ದು. ಇವಾಗ ನಾವೇನಾದರೂ ಒಂದು 100 ಫ್ಲೋರ್ ಬಿಲ್ಡಿಂಗ್ ಇದೆ ಅಂತಂದರೆ 1 by 1 ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ದರೆ 1ನೇ ಫ್ಲೋರಿಂದ 2ನೇ ಫ್ಲೋರ್ಗೆ, 3ನೇ ಫ್ಲೋರ್ಗೆ, 4ನೇ ಫ್ಲೋರ್ಗೆ ಈ ಥರ ಹೋಗ್ತಾ ಇರ್ತೀವಿ. ಇದು ಕ್ರಮೇಣವಾಗಿ ನಾವು ಇನ್ನು ಮೇಲಿನ ಅಂತಸ್ತಕ್ಕೆ ಹೋಗ್ಬೋದು. ಇದನ್ನು ಪ್ರವೃತ್ತಿ ಮಾರ್ಗ ಅಂತಂದ್ಬಿಟ್ಟು ನಮ್ಮ ವೇದಗಳಲ್ಲಿ ಹೇಳಿದೆ. ಆದರೆ ನಮ್ಮಲ್ಲಿ ಇನ್ನೊಂದು ಮಾರ್ಗ ಇದೆ. ಅದೇನಂತಂದರೆ ನಿವೃತ್ತಿ ಮಾರ್ಗ ಅಂತಂದ್ಬಿಟ್ಟು. ಸೊ ಈ ನಿವೃತ್ತಿ ಮಾರ್ಗ ಅನ್ನೋದು ಇದೊಂಥರ ಲಿಫ್ಟ್ ಇದ್ದಂಗೆ. ನಾವು ಈ ಒಂದು ಗ್ರೌಂಡ್ ಫ್ಲೋರಲ್ಲಿದ್ದರೆ ಜಸ್ಟ್ ಅದು ಲಿಫ್ಟ್ ಒಳಗಡೆ ಹೋಗ್ಬಿಟ್ಟು 100 ಫ್ಲೋರ್ನ ನಂಬರ್ನ ಪ್ರೆಸ್ ಮಾಡಿದರೆ ಇಮಿಡಿಯೇಟಾಗಿ ಮೇಲ್ಗಡೆ ಸೀದಾ 100 ಫ್ಲೋರಿಗೆ ತಗೊಂಡು ಹೋಗುತ್ತೆ. ನಾವೇನು 1 by 1 ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಹತ್ಕೊಂಡು ಹೋಗೋದು ಬೇಕಿಲ್ಲ. ಇದು ಬಂದ್ಬಿಟ್ಟು ನಿವೃತ್ತಿ ಮಾರ್ಗ. ಸೊ ಶ್ರೀಲ ಪ್ರಭುಪಾದರು ನಮಗೆಲ್ಲರಿಗೂ ಕೂಡ ಈ ನಿವೃತ್ತಿ ಮಾರ್ಗನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಾಗವತದ ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹರಿಭಕ್ತ ವಿಲಾಸದಲ್ಲಿ ಸನಾತನ ಗೋಸ್ವಾಮಿಯರು ಹೀಗೆ ಹೇಳ್ತಾರೆ, ರಾಸಾಯನಿಕ ತಜ್ಞರು ರಾಸಾಯನಿಕ ಸಂಯೋಜನೆಯಿಂದ ಲೋಹವನ್ನು ಚಿನ್ನವನ್ನಾಗಿ ಮಾಡುತ್ತಾನೆ. ಹಾಗೆಯೇ ಒಬ್ಬ ಸದ್ಗುರುವಿನ ನಿರ್ದೇಶನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಕೈಗೊಳ್ಳುವ ವ್ಯಕ್ತಿಯು ಅವನು ಏನೇ ಆಗಿರಲಿ ದ್ವಿಜನಾದ ಬ್ರಾಹ್ಮಣನ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಆದ್ದರಿಂದ ದೇಹವನ್ನು ಬದಲಾಯಿಸದೆಯೇ ಒಬ್ಬ ಬ್ರಾಹ್ಮಣನಾಗಲು ಅಥವಾ ದೇಹ ಪರಿವರ್ತನೆ ಇಲ್ಲದೆ ಭಗವದ್ಧಾಮಕ್ಕೆ ಮರಳಿ ಹೋಗಲು ಅಗತ್ಯವಾಗಿರುವುದು ಮುಖ್ಯವಾಗಿ ಗುರುವಿನ ನಿರ್ದೇಶನ. ಸೊ ನಮ್ಮ ಜೀವನದಲ್ಲಿ ಗುರುವಿನ ನಿರ್ದೇಶನದ ಮೇಲೆ ನಾವು ಭಗವಂತನ ಲೋಕಕ್ಕೆ ಮರಳಿ ಈ ಜನ್ಮದಲ್ಲೇ ಕೂಡ ಹೋಗ್ಬೋದು. ಈ ಜನ್ಮದಲ್ಲೇ ನಾವು ನಾಟ್ ಓನ್ಲಿ ಬ್ರಾಹ್ಮಣರ ಗುಣಗಳು, ಈವನ್ ದೇವತೆಗಳಲ್ಲಿರೋಂಥ ಎಲ್ಲ ಸಕಲ ಗುಣಗಳನ್ನು ಕೂಡ ನಾವು ಈ ನಿವೃತ್ತಿ ಮಾರ್ಗವಾದ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳಿರೋಂಥ ನಿವೃತ್ತಿ ಮಾರ್ಗನ ನಾವು ಫಾಲೋ ಮಾಡೋದ್ರಿಂದ ಎಲ್ಲರೂ ಕೂಡ ಈ ಗುಣಗಳನ್ನ ಪಡ್ಕೊಬೋದು. ಸೊ ಅದಕ್ಕೆ ನಾವು ಪ್ರತಿದಿನ ನಾವು ಗುರುಪೂಜಾ ಟೈಮ್ನಲ್ಲೆಲ್ಲನೂ ಹಾಡಬೇಕಾದ್ರೆ ಹಾಡಿನಲ್ಲಿ ಹೇಳ್ತೀವಿ, ಗುರುಮುಖ ಪದ್ಮವಾಕ್ಯ ಚಿತ್ತತೆ ಕೋರಿಯ ಐಕ್ಯ. ಸೊ ಏನು ಗುರುಗಳು ಹೇಳ್ತಾರೆ ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಆಗಿ ಅದನ್ನು ನಮ್ಮ ಜೀವನದ ಮುಖ್ಯ ಗುರಿಯನ್ನಾಗಿ ಅದನ್ನು ನಾವು ಮಾಡ್ಕೊಬೇಕು. ಸೊ ನರೋತ್ತಮ ದಾಸ್ ಠಾಕೂರರು ಹೇಳ್ತಾರೆ, ಆಧ್ಯಾತ್ಮಿಕ ಗುರುಗಳ ಆದೇಶವನ್ನು ಪಾಲಿಸುವ ತತ್ವಕ್ಕೆ ಅಂಟಿಕೊಳ್ಳುವಂತೆ ಎಲ್ಲರೂ ಸಲಹೆ ನೀಡುತ್ತಾರೆ. ಬೇರೆ ಯಾವುದಕ್ಕೂ ಆಸೆ ಪಡಬಾರದು. ಆಧ್ಯಾತ್ಮಿಕ ಗುರುಗಳು ಆದೇಶಿಸಿದ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದರೆ ಮನಸ್ಸು ಕ್ರಮೇಣ ಕೃಷ್ಣ ಸೇವೆಯ ಹೊರತು ಬೇರೆನನ್ನು ಬಯಸದೆ ತರಬೇತಿಯನ್ನು ಪಡೆಯುತ್ತದೆ. ಸೊ ಇಲ್ಲಿ ಈ ಶ್ಲೋಕದ ಭಾವಾರ್ಥದಲ್ಲಿ ಹೇಳ್ತಾರೆ, ಯಾರು ಭೌತಿಕ ಕಲ್ಪನೆಯಲ್ಲೇ ಮುಳುಗಿ ಹೋಗಿದಾರೋ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಯಾವ ರೀತಿ ಭೌತಿಕ ಕಲ್ಪನೆಯಿಂದ ಆಧ್ಯಾತ್ಮಿಕ ಕಲ್ಪನೆಗೆ ಬರುವಂಥದ್ದು? ಸೊ ಅದು ತುಂಬ ಸುಲಭವಾದ ವಿಧಾನ ಅಂತಂದರೆ, ನಮಗೆ ಗುರುಗಳು ಏನು ಹೇಳಿದರೆ ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಸೊ ಪ್ರತಿನಿತ್ಯ 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡೋದು, 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡೋಂಥದ್ದು. ಸೊ ಇಂದು ಏಕಾದಶಿಯ ಪವಿತ್ರ ದಿನ ಇದೆ. ಸೊ ಇಂಥ ಏಕಾದಶಿ ಪವಿತ್ರ ದಿನದಿಂದ ಭಗವಂತನ ಆವಿರ್ಭಾವದ ದಿನಗಳಲ್ಲಿ ಉಪವಾಸ ಮಾಡೋಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಸುಲಭನಾಗಿ ನಾವು ಮೇಲಿನ ತಾಮಸಿಕ ಗುಣದಿಂದ ಸತ್ವಗುಣಕ್ಕೆ ಮತ್ತು ಶುದ್ಧ ಸತ್ವಕ್ಕೆ ಏರ್ಬೋದು. ಸೊ ಯಾವ ರೀತಿ ಒಂದು ನಮ್ಮಲ್ಲಿ ಕಬ್ಬಣ ಇದೆ ಅಂತಂದರೆ, ಆ ಕಬ್ಬಣ ಏನಾದರೂ ಬೆಂಕಿಗಿಟ್ಟರೆ ಕ್ರಮೇಣ ಅದು ಬೆಂಕಿನಲ್ಲಿ ಸಂಪರ್ಕದಿಂದ ಆ ಕಬ್ಬಣ ಬಂದ್ಬಿಟ್ಟು
ಬೆಂಕಿಯ ರೂಪವನ್ನು ಪಡ್ಕೊಳ್ಳುತ್ತೆ. ಅದು ಕಾದು ಕೆಂಪಾದಾಗ ಅದನ್ನು ನೀವೇನಕ್ಕೆ ತಗಲಿಸಿದ್ರಿ ಅದು ಸುಟ್ಟು ಬೂದಿಯಾಗಿಬಿಡುತ್ತೆ. ಅದೇ ರೀತಿ ನಾವು ಯಾವಾಗ ಈ ಕೃಷ್ಣನ ಸಂಪರ್ಕಕ್ಕೆ ಬರ್ತೀವಿ, ಕೃಷ್ಣನ ನಾಮದ ಸಂಪರ್ಕಕ್ಕೆ ಬರ್ತೀವಿ, ಆಗ ನಾವು ನಮ್ಮ ಆತ್ಮ ಎಲ್ಲನೂ ಶುದ್ಧಿಯಾಗಿ ಎಲ್ಲ ಭೌತಿಕ ಕಲ್ಮಶಗಳಿಂದ ಬಿಡುಗಡೆ ಹೊಂದುತ್ತೆ. ಸೊ ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಈ ನಾಮ ಶ್ರೀಕೃಷ್ಣನ ನಾಮ ಸಾಮಾನ್ಯ ಅಲ್ಲ. ಇದು ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವ ನಾಮನಾಮಿನಃ. ಸೊ ನಾಮ ಚಿಂತಾಮಣಿ, ಚಿಂತಾಮಣಿ ಅಂತಂದರೆ ಟಚ್ ಸ್ಟೋನ್. ಅದನ್ನೇನಾದರೂ ಏನಕ್ಕಾದರೂ ನೀವು ಒಂದು ಕಬ್ಬಿಣಕ್ಕೆ ಏನಾದರೂ ತಗಲಿಸಿದ್ರೆ ಅದು ಚಿನ್ನವಾಗಿ ಮಾರ್ಪಡೋಗುತ್ತೆ. ಅದೇ ರೀತಿ ನಮ್ಮ ಆತ್ಮನ ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಏನಾದರೂ ಸಂಪರ್ಕಕ್ಕೆ ತಂದಾಗ ಈ ಆತ್ಮದಲ್ಲಿರೋಂಥ ಎಲ್ಲ ಕೆಟ್ಟ ಗುಣಗಳು ಎಲ್ಲನೂ ಹೊರಟೋಗಿ ನಾವು ಆತ್ಮ ಶುದ್ಧವಾಗಿಬಿಡುತ್ತೆ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವ ನಾಮನಾಮಿನಃ. ಸೊ ಕೃಷ್ಣನ ಪವಿತ್ರ ನಾಮವು ಅತೀಂದ್ರಿಯವಾಗಿ ಆನಂದಮಯವಾಗಿದೆ. ಅದು ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನೀಡುತ್ತದೆ. ಸೊ ಏಕೆಂದರೆ ಕೃಷ್ಣನೇ ಎಲ್ಲ ಆನಂದಗಳ ಜಲಾಶಯ ಇದ್ದಂಗೆ. ಸೊ ಕೃಷ್ಣನ ಹೆಸರು ಸಂಪೂರ್ಣವಾಗಿದೆ ಮತ್ತು ಅದು ಎಲ್ಲ ಅತೀಂದ್ರಿಯಗಳ ಮಧುರ ಸ್ವರೂಪವಾಗಿದೆ. ನಮ್ಮ ಗುರುಗಳ ಕೃಪೆ ಇಲ್ಲದೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನೇ ನಾವು ಪ್ರತಿದಿನ ಮಂಗಳಾರತಿ ಟೈಮ್ನಲ್ಲಿ ಹೇಳ್ತೀವಿ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಯಸ್ಯ ಅಪ್ರಸಾದಾತ್ ನಗತಿ ಕುತೋಪಿ. ಸೊ ಆಧ್ಯಾತ್ಮಿಕ ಗುರುಗಳ ಅನುಗ್ರಹ ಇಲ್ಲದೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಾರದ ಮುನಿಗಳು 7ನೇ ಸ್ಕಂದದಲ್ಲಿ ಈ ವಿಚಾರನ ಮತ್ತೆ ದೃಢಪಡಿಸ್ತಾರೆ. ಸೊ ಅಲ್ಲಿ ಹೇಳ್ತಾರೆ, ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿವ್ಯಂಜಕಂ ಯದಸ್ಯತ್ರಾಪಿ ದಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಇದರ ಅರ್ಥ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರರಿಗೆ ಇಂತಿಂತಹ ಗುಣಶೀಲಗಳಿರಬೇಕೆಂದು ಮೇಲೆ ಹೇಳಿದೆ. ವ್ಯಕ್ತಿಯು ಒಂದು ಜಾತಿಯಲ್ಲಿ ಹುಟ್ಟಿಯೂ ಬೇರೆ ಜಾತಿಯ ಗುಣಶೀಲಗಳನ್ನು ಹೊಂದಿದ್ದರೆ ಅವುಗಳಿಂದಲೇ ಅವನ ಜಾತಿ ನಿರ್ಣಯ ಮಾಡಬೇಕು. ಒಬ್ಬನನ್ನು ಹುಟ್ಟಿನಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರ ಜಾತಿಗೆ ಸೇರಿದವನೆಂದು ಪರಿಗಣಿಸಬಾರದು ಎಂದು ಇಲ್ಲಿ ನಾರದ ಮುನಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವ್ಯಕ್ತಿಯು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬ್ರಾಹ್ಮಣನ ಗುಣಶೀಲಗಳನ್ನು ಸಂಪಾದಿಸಿದರೆ ಅವನನ್ನು ಬ್ರಾಹ್ಮಣನೆಂದೇ ಪರಿಗಣಿಸಬೇಕು. ಇಲ್ಲದಿದ್ದರೆ ಅವನು ಬ್ರಹ್ಮಬಂಧು ಎಂದು ಪರಿಗಣಿಸಬೇಕು. ಅದೇ ರೀತಿ ಶೂದ್ರನೊಬ್ಬನು ಬ್ರಾಹ್ಮಣನ ಗುಣಶೀಲಗಳನ್ನು ಸಂಪಾದಿಸಿದರೆ ಅವನು ಶೂದ್ರ ಕುಲದಲ್ಲಿ ಹುಟ್ಟಿದ್ದರೂ ಶೂದ್ರನಲ್ಲ. ಬ್ರಾಹ್ಮಣನ ಗುಣಶೀಲಗಳನ್ನು ಬೆಳೆಸಿಕೊಂಡಿರುವುದರಿಂದ ಅವನನ್ನು ಬ್ರಾಹ್ಮಣನೆಂದೇ ಪರಿಗಣಿಸಬೇಕು ಅಂತಂದ್ಬಿಟ್ಟು ಇಲ್ಲಿ ನಾರದ ಮುನಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರೆ ಬ್ರಾಹ್ಮಣರ ಗುಣಗಳು ಸಾಮಾನ್ಯವಾಗಿ ಬರುತ್ತೆ. ಜಸ್ಟ್ ಲೈಕ್ ನಾವೇನಾದರೂ ಒಬ್ಬರು ಹೈಕೋರ್ಟ್ ಜಡ್ಜ್ ಇದ್ದಾರೆ ಅಂತಂದರೆ, ಜಸ್ಟ್ ಬಿಕಾಸ್ ಅವರು ಹೈಕೋರ್ಟ್ ಜಡ್ಜ್ನ ಮಗನಾಗಿ ಹುಟ್ಟಿದ ಮಾತ್ರಕ್ಕೆ ಆ ಮಗನ್ನು ನಾವು ಹೈಕೋರ್ಟ್ ಜಡ್ಜ್ ಅಂತಂದ್ಬಿಟ್ಟು ಕಾಣೋದಕ್ಕಾಗೋದಿಲ್ಲ. ಅವರು ಆ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ತುಂಬ ಸೌಲಭ್ಯಗಳಿರ್ತವೆ. ಅವರು ಕೂಡ ಹೈಕೋರ್ಟ್ ಜಡ್ಜ್ ಆಗೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಆದರೆ ಅವರು ಆ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಹುಟ್ಟಿದ್ರು ಅಂತಂದ್ಬಿಟ್ಟು ಅವರು ಕೂಡ ಆ ಮಗು ಕೂಡ ಹೈಕೋರ್ಟ್ ಜಡ್ಜ್ ಅಂತ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಅದೇ ರೀತಿ ಇಲ್ಲಿ
ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ನಾರದ ಮುನಿಗಳು ಹೇಳ್ತಾ ಇದ್ದಾರೆ, ಏನಾದರೂ ಒಬ್ಬ ಬ್ರಾಹ್ಮಣನ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ದು, ಅವನೇನಾದರೂ ಬ್ರಾಹ್ಮಣನ ಲಕ್ಷಣಗಳು ಇಲ್ಲ ಅಂತಂದರೆ ಅವನನ್ನು ಬ್ರಾಹ್ಮಣ ಅಂತ ಕರಿಬಾರ್ದು, ಅವನನ್ನು ಬ್ರಹ್ಮ ಬಂಧು ಅಂತ ಕರಿಬೇಕು. ಅದೇ ಯಾರಾದರೂ ಒಬ್ಬ ಶೂದ್ರ ಕುಟುಂಬದಲ್ಲಿ ಹುಟ್ಟಿ ಅವನಲ್ಲಿ ಬ್ರಾಹ್ಮಣನ ಗುಣಗಳಿದ್ದರೆ ಅವನನ್ನು ಬ್ರಾಹ್ಮಣರೆಂದೇ ಪರಿಗಣಿಸಬೇಕು. ಇದನ್ನು ನಮ್ಮ ಕನಕದಾಸರು ಕೂಡ ಒಂದು ಹಾಡಿನಲ್ಲಿ ತುಂಬ ಸೊಗಸವಾಗಿ ಸರಳಾಗಿ ಇದನ್ನ ಹೇಳ್ತಾರೆ. ಸೊ ಕನಕದಾಸರು ಹೇಳ್ತಾರೆ, ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಹಟ್ಟು ಉಣ್ಣದ ವಸ್ತುಗಳಿಲ್ಲ, ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆಕಂಡ್ಯ ಮನುಜ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವೆನ್ನೇನಾದರೂ ಬಲ್ಲಿರ, ಜಲದ ಬಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ, ನೆಲೆಯನರಿತು ನೀ ನೆನೆಕಂಡ್ಯ ಮನುಜ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನ್ನುತ್ತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೇ ಕುಲಜ. ಸೊ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ, ನಾವು ಭಗವಂತನ ಚರಣ ಕಮಲಗಳಲ್ಲಿ ಕುಳಿತು ಪ್ರಾರ್ಥಿಸಿ ಅವನ ಆಶ್ರಯವನ್ನು ಪಡ್ಕೊಬೇಕು. ಈ ನಮ್ಮದು ಆ ಕುಲ ಈ ಕುಲ ಅನ್ನೋದು ಒಡೆದಾಡೋದಕ್ಕಿಂತ ನಾವು ಭಗವಂತನಲ್ಲಿ ಆಶ್ರಯ ಪಡ್ಕೊಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಇದನ್ನು ಕನ್ಫರ್ಮ್ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಯಾರು ಕೂಡ ಈವನ್ ಅವರು ಕೆಳ ಜನ್ಮದಲ್ಲಿ ಹುಟ್ಟಿದರೂ ಕೂಡ ಅವರು ನನ್ನಲ್ಲಿ ಆಶ್ರಯ ಪಡ್ಕೊಂಡ್ರೆ ಅವರು ತುಂಬ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡಿಬಹುದು ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾರೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ ಏಪೀಷು ಪಾಪಯೋನಯ, ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರ ಸ್ಥೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವನು ಕೀಳು ಜನ್ಮದವನಾಗಿದ್ದರೂ ಕೂಡ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪರಮಪರವು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ. ಜೀವನದ ಪ್ರಾಪಂಚಿಕ ಪರಿಕಲ್ಪನೆಯಲ್ಲೇ ಇಂತಹ ಭೇದಗಳುಂಟು, ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ. ಪ್ರತಿಯೊಬ್ಬನು ಪರಮಗತಿಗೆ ಅರ್ಹನೇ. ಸೊ ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಚಂಡಾಲರಂಥ ಅತ್ಯಂತ ಕೀಳು ಜನ್ಮದಲ್ಲಿ ಹುಟ್ಟಿದರೂ ಕೂಡ ಒಬ್ಬ ಪರಿಶುದ್ಧನ ಭಕ್ತನ ಸಹವಾಸದಿಂದ ಅವರು ಕೂಡ ಪರಿಶುದ್ಧರಾಗಬಹುದು ಎಂದು ಹೇಳಿದೆ. ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ಯವಾಗುವುದು ಎಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳವಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಸೊ ನೀವೆಲ್ಲರೂ ನೋಡಿರೋಂತೆ ನಮ್ಮ ಯಾವುದೇ ಇಸ್ಕಾನ್ ದೇವಸ್ಥಾನಗಳಿಗೆ ಹೋಗಿ, ಯಾರೂ ಕೂಡ ಅಲ್ಲಿ ನಿಮ್ಮದು ಯಾವ ಜಾತಿ ಯಾವ ಕುಲ ಎಲ್ಲೂ ಕೊಳ್ಳೋದಿಲ್ಲ. ರಾದರ್ ನಿಮಗೆ ಎಷ್ಟು ಮಾಲೆ ನೀವು ಜಪ ಮಾಡ್ತಾ ಇದ್ದೀರಾ, ಯಾವ ಪುಸ್ತಕ ಶ್ರೀಲ ಪ್ರಭುಪಾದರ ಪುಸ್ತಕ ಓದಿದ್ದೀರಾ ಅಂತಂದ್ಬಿಟ್ಟು ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಸೊ ನಾವು ಹುಟ್ಟಿರೋಂಥ ಕುಲ ಅಥವಾ ಜಾತಿ ಮುಖ್ಯ ಅಲ್ಲ, ನಾವು ಭಗವಂತನಲ್ಲಿ ಆಶ್ರಯ ಪಡ್ಕೊಳ್ಳೋವಂಥದ್ದು ಮುಖ್ಯ. ಸೊ ಅದನ್ನೇ ಇಲ್ಲಿ ಮತ್ತೆ ಭಗವದ್ಗೀತೆಯಲ್ಲಿ ಇನ್ನೊಂದು 5ನೇ ಚಾಪ್ಟ್ರಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುಣಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ನಮ್ರನಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ದರಿಂದ ವಿದ್ಯಾ ವಿನಯನಾದ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು,
ನಾಯಿಯ ಮಾಂಸವನ್ನು ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾರೆ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಯಾವುದೇ ವರ್ಗದಲ್ಲಿ ಅಥವಾ ಜಾತಿಯಲ್ಲಿ ವ್ಯತ್ಯಾಸವನ್ನು ಮಾಡುವುದಿಲ್ಲ. ಸಾಮಾಜಿಕ ದೃಷ್ಟಿಯಿಂದ ಬ್ರಾಹ್ಮಣನು ಅಥವಾ ಚಂಡಾಲನು ಬೇರೆ ಬೇರೆ ಇರಬಹುದು. ನಾಯಿ, ಹಸು ಮತ್ತು ಆನೆಗಳು ಪ್ರಾಣಿ ವರ್ಗದ ದೃಷ್ಟಿಯಿಂದ ಬೇರೆ ಬೇರೆ ಇರಬಹುದು. ಆದರೆ ದೇಹದ ಈ ವ್ಯತ್ಯಾಸಗಳು ವಿದ್ವಾಂಸನಾದ ಆಧ್ಯಾತ್ಮಿಕವಾದಿಯ ದೃಷ್ಟಿಯಿಂದ ಅರ್ಥವಿಲ್ಲದವದು. ಇದಕ್ಕೆ ಪರಮಪ್ರಭುವಿನೊಂದಿಗೆ ಅವುಗಳ ಸಂಬಂಧವೇ ಕಾರಣ. ಏಕೆಂದರೆ ಭಗವಂತನ ಸ್ವಾಂಶವಾದ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದಾನೆ. ಪರಮ ಸತ್ಯವನ್ನು ಹೀಗೆ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ವಿದ್ವತ್ತು. ಬೇರೆ ಬೇರೆ ಜಾತಿಗಳ ಅಥವಾ ಬೇರೆ ಬೇರೆ ಜೀವವರ್ಗಗಳ ದೇಹಗಳ ಮಟ್ಟಿಗೆ ಹೇಳುವುದಾದರೆ ಭಗವಂತನ ಎಲ್ಲರ ವಿಷಯದಲ್ಲಿಯೂ ಕೂಡ ಒಂದೇ ರೀತಿ ದಯೆಯನ್ನು ತೋರಿಸುತ್ತಾನೆ. ಏಕೆಂದರೆ ಅವನು ಪ್ರತಿಯೊಂದು ಜೀವಿಯನ್ನು ಕೂಡ ಸ್ನೇಹಿತನಂತಾಗಿ ಕಾಣುತ್ತಾನೆ. ಸೊ ಯಾವ ರೀತಿ ಇಲ್ಲಿ ಪಾಂಡವರು ಭಗವಂತನ ಧಾಮಕ್ಕೆ ಮರಳಿ ಹೋದ್ರಂಥ ಅತ್ಯುನ್ನತ ಪರಿಪೂರ್ಣತೆಯನ್ನು ನಮ್ಮ ಜೀವನದಲ್ಲಿ ನಾವು ಪಡೆಯುವಂಥದ್ದು, ಅದನ್ನು ಶ್ರೀಕೃಷ್ಣ ಭಗವದ್ಗೀತಾದಲ್ಲಿ ಹೇಳ್ತಾರೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ನನ್ನನ್ನು ಪೂಜಿಸುತ್ತಾರೆ. ಸೊ ನಮ್ಮ ಭಕ್ತಿ ಸೇವೆಯಲ್ಲಿ ಹಲವಾರು ಕಾರ್ಯಗಳನ್ನು ಶ್ರೀಲ ಪ್ರಭುಪಾದರು ನಮ್ಗೆ ಹೇಳಿದ್ದಾರೆ. ಸೊ ಅದರಲ್ಲಿ ಒಂದು ಮುಖ್ಯವಾದ ಕಾರ್ಯ ಅಂತಂದರೆ ನಾವು ಏಕಾದಶಿ ದಿನ ಉಪವಾಸ ಮಾಡೋಂಥದ್ದು. ಸೊ ಈ ಏಕಾದಶಿಯ ದಿನದಿಂದ ಉಪವಾಸ ಮಾಡೋದ್ರಿಂದ ಸೊ ನಾವು ತುಂಬ ಸುಲಭನಾಗಿ ನಾವು ಭಕ್ತಿಯನ್ನು ಬೆಳೆಸ್ಕೊಬೋದು. ಏಕಾದಶಿ ಭಕತಿ ಜನನಿ ಅಂತಂದ್ಬಿಟ್ಟು ಭಕ್ತಿ ವಿನೋದ್ ಠಾಕೂರು ತಮ್ಮ ಹಾಡಿನಲ್ಲಿ ಹೇಳ್ತಾರೆ. ಸೊ ಏಕಾದಶಿ ಇಂದಿನ ಏಕಾದಶಿ ದಿನ ಈ ರೀತಿ ಉಪವಾಸ ಮಾಡೋದ್ರಿಂದ ನಾವು ಭಗವಂತನ ಭಕ್ತಿಯನ್ನು ಸುಲಭವಾಗಿ ಬೆಳೆಸ್ಕೊಬೋದು. ಸೊ ಈ ಏಕಾದಶಿ ಇಂದು ಉಪವಾಸ ಮಾಡೋದ್ರಿಂದ ಎಂತೆಂಥ ಲಾಭ ಇದೆ ಅಂತಂದರೆ, ಇಲ್ಲಿ ನಮ್ಮ ಗರ್ಗ ಸಂಹಿತದಲ್ಲಿ ಹೇಳುತ್ತೆ, ಅಶ್ವಮೇಧ ಸಹಸ್ರಾಣಿ ರಾಜಸೂಯ ಶತಾನಿ ಚ ಏಕಾದಶ್ ಉಪವಾಸ್ಯಂತಂ ಕಾಲಂ ನರ್ಹಂತಿ ಷೋಡಶಿಂ. ಏಕಾದಶಿಯ ಒಂದು ದಿನದ ಉಪವಾಸ ಸಹಸ್ರಾರು ಅಶ್ವಮೇಧ ಯಾಗಗಳಿಗೆ ಸಮ ಅಲ್ಲವಂತೆ. ನೂರಾರು ರಾಜಸೂಯ ಯಾಗಗಳನ್ನು ಮಾಡಿದರೂ ಕೂಡ ಅದರಿಂದ ಬರೋಂಥ ಲಾಭ ಈ ಏಕಾದಶಿಯ 1/16 ಭಾಗಕ್ಕೂ ಕೂಡ ಸಮ ಅಲ್ವಂತೆ. ಸೊ ಇದನ್ನು ಗರ್ಗ ಸಂಹಿತದಲ್ಲಿ ಹೇಳಿದೆ. ಸೊ ಅಶ್ವಮೇಧಂ ಸಹಸ್ರಾಣಿ ರಾಜಸೂಯ ಶತಾನಿ ಚ ಏಕಾದಶ್ ಉಪವಾಸ್ಯಂ ಕಾಲಂ ನರ್ಹಂತಿ ಷೋಡಶಿಂ. ಸೊ ಈ ರೀತಿ ಏಕಾದಶಿ ಉಪವಾಸದ ಜೊತೆಯಲ್ಲಿ ಭಗವಂತನ ನಾಮವನ್ನು ಕನಿಷ್ಠ 16 ಮಾಲೆ ಸೊ ನಾವು ಜಪ ಮಾಡೋದ್ರಿಂದ ಮತ್ತು 4 ನಿಯಂತ್ರಕ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಮಾಂಸಾಹಾರ ಸೇವನೆಯನ್ನು ವರ್ಜನೆ ಮಾಡೋಂಥದ್ದು, ಅನೈತಿಕ ಸಂಬಂಧದಿಂದ ದೂರ ಇರೋದು, ಜೂಜಾಟದಿಂದ ದೂರ ಇರೋಂಥದ್ದು, ಮಾದಕ ವಸ್ತುಗಳಿಂದ ದೂರ ಇರೋಂಥದ್ದು. ಸೊ ಈ ರೀತಿ ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ ಮತ್ತು ಭಗವಂತನ ಭಕ್ತಿ ಸೇವೆಯನ್ನು ನಾವು ಸ್ಟಾರ್ಟ್ ಮಾಡ್ತೀವಿ, ಆಗ ನಾವು ನಾವು ಯಾವುದೇ ಸ್ಟೇಟಸಲ್ಲಿ ನಾವೇನಾದರೂ ಹುಟ್ಟಿದರೂ ಕೂಡ ನಮ್ಮ ಸುಲಭನಾಗಿ ನಾವು ಬ್ರಾಹ್ಮಣನ ಹಂತಕ್ಕೆ ಬರ್ಬೋದು ಮತ್ತು ಸಾವಿನ ನಂತರ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಸೊ ನರಸಿಂಹ ಜಯಂತಿ ಬರ್ತಾ ಇದೆ. ಇವಾಗ ಬುಧವಾರ ನರಸಿಂಹ ಜಯಂತಿ ಇದೆ.
ಭಗವಂತ ನರಸಿಂಹ ತನ್ನ ಭಕ್ತನನ್ನು ಕಾಪಾಡೋದಕ್ಕೋಸ್ಕರ ತಾನೇ ಅವತಾರ ತಗೊಂಡು ಬಂದಿದ್ದಾನೆ. ಸೊ ಭಗವತಿನಲ್ಲಿ ಹೇಳಿರುವಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವಂತನ ಭಕ್ತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಪರಿತ್ರಾಣಾಯ ಸಾಧೂನಾಂ, ಇದು ಭಗವಂತನ ಮುಖ್ಯ ಕರ್ತವ್ಯ. ಅವನು ಬರುವಂಥದ್ದು ಉದ್ದೇಶ. ಅವನು ದುಷ್ಟರನ್ನು ನಾಶ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಆದರೆ ಭಗವಂತ ತನ್ನ ಭಕ್ತರನ್ನು ಕಾಪಾಡೋದಕ್ಕೋಸ್ಕರ ತಾನೇ ಅವತಾರ ತಗೊಳ್ತಾನೆ. ಸೊ ಪ್ರಹ್ಲಾದ ಮಹಾರಾಜ ತುಂಬ ಕಷ್ಟಗಳಲ್ಲಿ ಇದ್ದಾಗ ಅವನನ್ನು ಎಲ್ಲ ಕಷ್ಟಗಳಿಂದ ಭಗವಂತ ನರಸಿಂಹ ಕಾಪಾಡ್ತಾ ಇದ್ದ. ಎಂತೆಂಥ ಕಿರುಕುಳಗಳನ್ನು ಹಿರಣ್ಯಕಶಿಪು ಕೊಟ್ಟರೂ ಕೂಡ ಪ್ರಹ್ಲಾದನಿಗೆ ಏನೂ ಕೂಡ ಆಗಲಿಲ್ಲ. ಪ್ರಹ್ಲಾದ ಭಕ್ತಿಯನ್ನು ಮೆಚ್ಚಿ ಭಗವಂತ ಆವಿರ್ಭಾವ ಆದಾಗ ತುಂಬ ಕೋಪದಲ್ಲಿರ್ತಾರೆ ನಾವು. ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಅರ್ಪಿಸ್ತಾರೆ, ಅವನ ಕೋಪ ಕಡಿಮೆ ಆಗೋದಿಲ್ಲ. ಆಗ ಬ್ರಹ್ಮರು ಪ್ರಹ್ಲಾದನನ್ನು ಕಳಿಸ್ತಾರೆ, ನೀನು ಹೋಗು ಪ್ರಾರ್ಥನೆ ಮಾಡು ಅಂತಂದ್ಬಿಟ್ಟು. ಸೊ ಆಗ ಪ್ರಹ್ಲಾದರು ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧ ಸತ್ವೈಕತಾನ ಗತಯೋ ವಚಸಾಂ ಪ್ರವಾಹೈ ನಾರಾದಿತುಂ ಪುರುಗುಣೈರ್ ಅಧುನಾಪಿ ಪಿಪ್ರುಹು ಕಿಂ ತೋಷ್ಟು ಮರ್ಹತಿ ಸಮೇ ಅರಿರುಗ್ರ ಜಾತೆ. ದೇವತೆಗಳೇ ನಿಮ್ಮನ್ನು ಸಂತೃಪ್ತಿ ಪಡಿಸೋದಕ್ಕಾಗಲಿಲ್ಲ ಅಂದಮೇಲೆ ನಾನು ಈ ಕೀಳು ಜನ್ಮದಲ್ಲಿ ಈ ಅಸುರರ ಕುಟುಂಬದಲ್ಲಿ ಹುಟ್ಟಿರೋಂಥ ನಾನು ನನ್ನನ್ನು ಯಾವ ರೀತಿ ಸಂತೃಪ್ತಿ ಪಡಿಸ್ಲಿ ಅಂತಂದ್ಬಿಟ್ಟು ಪ್ರಹ್ಲಾದ ಮೊದಲನೇ ಪ್ರೇಯರ್ ಆಫರ್ ಮಾಡಿದಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ, ನನ್ನ ಪ್ರೇಯರಿಂದ ನಿಮಗೆ ಸಂತೋಷ ಆಗೋದಿಲ್ಲ, ಯಾಕಂದರೆ ನಾನು ತುಂಬ ಕೀಳು ಜನ್ಮದಲ್ಲಿ ಹುಟ್ಟಿರೋಂಥದ್ದು ಅಂತಂದ್ಬಿಟ್ಟು. ಆದರೆ ಪ್ರಹ್ಲಾದ ಮಹಾರಾಜರು ಅದೇ ಪ್ರೇಯರ್ನ ಆಫರ್ ಮಾಡಿದ ನಂತರ ಭಗವಂತನ ಎಲ್ಲ ಕೋಪನೂ ಹೊರಟೋಗಿ ಅವನು ತುಂಬ ಶಾಂತರಾಗ್ತಾರೆ. ಸೊ ಅದಕ್ಕೋಸ್ಕರನೇ ಹೇಳೋದು, ಭಗವಂತ ಭಕ್ತಿಗೆ ತುಂಬಾ ಮೆಚ್ತಾನೆ, ಭಗವಂತನ ತನ್ನ ಭಕ್ತರ ಭಕ್ತಿಗೆ ಒಲಿತಾನೆ. ಸೊ ಇದನ್ನೇ ಪುರಂದರದಾಸರು ಒಂದು ಹಾಡಿನಲ್ಲಿ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಹರಿಯು, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ನಿಮಗೊಲಿವ ಅಂತಂದ್ಬಿಟ್ಟು ಪುರಂದರದಾಸರು ಹೇಳ್ತಾರೆ. ಸೊ ನಾವು ಯಾವಾಗ ಭಗವಂತನ ನಾಮಸ್ಮರಣೆ ಮಾಡ್ತೀವಿ, ಭಗವಂತನ ಸಂಕೀರ್ತನಲ್ಲಿ ಪಾಲ್ಗೊಳ್ತೀವಿ, ಆಗ ಭಗವಂತನನ್ನು ನಾವು ತುಂಬ ಸುಲಭನಾಗಿ ನಾವು ಮೆಚ್ಚಿಸ್ಬೋದು. ಸೊ ಪ್ರತಿಯೊಬ್ಬರು ಈ ಉತ್ತಮ ಅವಕಾಶನ ಪಡ್ಕೊಳ್ಳಿ. ಈ ಏಕಾದಶಿ ದಿನ ಉಪವಾಸ ಮಾಡಿ, ನರಸಿಂಹ ಜಯಂತಿ ದಿನ ಉಪವಾಸ ಮಾಡಿ, ಶ್ರೀಲ ಪ್ರಭುಪಾದರ ಆದೇಶಗಳನ್ನ ಪಾಲನೆ ಮಾಡಿ, 16 ಮಾಲೆಯ ಜಪ ಮಾಡಿ, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ. ಈ ರೀತಿ ಮಾಡೋದ್ರಿಂದ ತುಂಬ ಸುಲಭನಾಗಿ ಯಾವ ರೀತಿ ಇಲ್ಲಿ ಪಾಂಡವರು ಭಗವಂತನ ಧಾಮಕ್ಕೆ ಮರಳಿ ಹೋದರೋ ಅದೇ ರೀತಿ ನಾವು ಕೂಡ ತುಂಬ ಸುಲಭನಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗಬಹುದು. ಸೊ ಇಲ್ಲಿಗೆ ಇಂದಿನ ಪ್ರವಚನ ಮುಕ್ತಾಯ ಮಾಡ್ತೀವಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹೊಟ್ಟೆಗೋಸ್ಕರ ಏನಾದರೂ ಸಂಪಾದನೆ ಮಾಡ್ತೀವಿ, ಆಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಡಿಫೆಂಡ್ ಮಾಡ್ತೀವಿ. ಅಂದರೆ ಇದೆಲ್ಲ ಕಾರ್ಯ ಆಯ್ತಲ್ಲ, ಲೈಕ್ ರುದ್ರ, ಬ್ರಾಹ್ಮಣ, ಕ್ಷತ್ರಿಯ, ಯಾಕೆ ಒಂದು ಟೈಮ್ ಅದು ಒಬ್ಬನೇ ಆಗಿರ್ಬೇಕು? ಬಿಕಾಸ್ ಯಾರೋ ಒಬ್ಬರು ಬದುಕಿರೋದು ಬ್ರಾಹ್ಮಣ ಆಗಿಷ್ಟು ಈ 4 ಕೆಲಸ ಮಾಡಲೇಬೇಕಂತ. ಅದೇ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಈ 4 ಕೆಲಸಗಳೇನಿದೆ, ಆಹಾರ, ನಿದ್ರೆ, ಭಯ, ಮೈಥುನ, ಸಾಮಾನ್ಯ ಮೇತಾಂ ಪಶುಭೀ ನರಾಣಾಂ. ಇದು ನಾಟ್ ಓನ್ಲಿ ಮನುಷ್ಯರು, ಈವನ್ ಪ್ರಾಣಿಗಳಲ್ಲೂ ಕೂಡ ಇದೆ. ಪ್ರಾಣಿಗಳು ಊಟ ಮಾಡ್ತವೆ, ಪ್ರಾಣಿಗಳು ಮಲಗುತ್ತೆ,
ಪ್ರಾಣಿಗಳು ಕೂಡ ಮೈಥುನದಲ್ಲಿ ತೊಡಗುತ್ತೆ. ಅವು ಕೂಡ ಡಿಫೆಂಡ್ ಮಾಡುತ್ತೆ, ಭಯದಿಂದ ಅದನ್ನ ತಮ್ಮ ಡಿಫೆಂಡ್ ಕೂಡ ಮಾಡುತ್ತೆ. ಇದು ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗಳಿಗೂ ಇರುವಂಥ ಸಾಮಾನ್ಯ ಗುಣಗಳು. ಸೊ ನಮ್ಮ ಶಾಸ್ತ್ರಗಳು ಹೇಳುತ್ತೆ ನಾವು ಕೂಡ ಈ ಪ್ರಾಣಿಗಳ ಥರ ಈ 4 ಬೇಸಿಕ್ ನೆಸೆಸಿಟೀಸ್ಗೋಸ್ಕರ ನಾವು ನಮ್ಮ ಜೀವನನ ವೇಸ್ಟ್ ಮಾಡಬಾರ್ದು. ನಾವು ಇದಕ್ಕಿಂತ ಮೇಲೆ ಬರಬೇಕು. ಅದು ಪ್ರಾಣಿಗಳಲ್ಲಿ ಸಾಧ್ಯ ಇಲ್ಲ. ಅದು ವರ್ಗೀಕರಣ ಇದು ಪ್ರಾಣಿಗಳದು ಕೂಡ ನೀವು 4 ಬೇಸಿಕ್ ನೆಸೆಸಿಟೀಸ್ ವಾಟ್ ಎವರ್ ಇದೆ ಪ್ರಾಣಿಗಳಲ್ಲೂ ಇದೆ, ಇಲ್ಲಿ ಮನುಷ್ಯರಲ್ಲೂ ಕೂಡ ಇದೆ. ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಏನು ವ್ಯತ್ಯಾಸ? ಸೊ ಮನುಷ್ಯನಲ್ಲಿ ಬುದ್ಧಿಶಕ್ತಿ ಇದೆ. ಈ ಮನುಷ್ಯನಲ್ಲಿ ನಾವು ಈ ಪ್ರಾಣಿ ಜನ್ಮಗಳಲ್ಲಿ ಏನು ನಾವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಈ ಮನುಷ್ಯ ಜನ್ಮದಲ್ಲಿ ಸಾಧಿಸ್ಬೋದು. ಅದೇನಂತಂದರೆ ನಾವು ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ಸೊ ಇದನ್ನು ನಾವು ಜೀವನದ ಮುಖ್ಯ ಗುರಿಯನ್ನಾಗಿ ಮಾಡ್ಕೊಬೇಕು. ಜಾತಿ ವರ್ಗಗಳು ಏನಕ್ಕೆ ಬೇಕು? ಸೊ ಅದನ್ನೇ ನಾವು ಭಗವದ್ಗೀತೆಯಲ್ಲಿ ಇವಾಗ ಹೇಳ್ದು, ಅಲ್ಲಿ ಶ್ರೀಕೃಷ್ಣರು ಹೇಳ್ತಾ ಇದ್ದಾರೆ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಇದು ವರ್ಗಗಳು ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ನಾನು ಸೃಷ್ಟಿ ಮಾಡಿದ್ದೀನಿ ಅಂತಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಏನಕ್ಕೆ ಅಂತಂದರೆ, ನೀವು ಏನಾದರೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಈ ಪ್ರಪಂಚದಲ್ಲಿ ಏನಾದರೂ ವ್ಯವಸಾಯ ಮಾಡೋರಿಲ್ಲ ಅಂತಂದರೆ ಸೊ ನೀವು ಜೀವನ ಮಾಡೋಕ್ಕಾಗುತ್ತಾ? ಅವರೇ ಅಂದರೆ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬಾಡಿ ಕ್ಲೀನ್ ಮಾಡ್ಕೋಬೇಕು, ಆಯಿತಾ, ಆಮೇಲೆ ದೇವ್ರ ಪೂಜೆ ಮಾಡಬೇಕು, ಆಮೇಲೆ ನಾನು ಆಫೀಸ್ ಕೆಲಸ ಮಾಡಬೇಕು, ಅಲ್ಲಿ ಆಫೀಸ್ ಕೆಲಸ ಮಾಡಿದ್ರೆ ನಾನು ವೈಶ್ಯ ಆಗಿರ್ತೀನಿ, ಪೂಜೆ ಮಾಡಬೇಕಾದ್ರೆ ಬ್ರಾಹ್ಮಣ ಗುಣದಲ್ಲಿ ಇರ್ತೀನಿ, ಬೆಳಗ್ಗೆ ಕ್ಲೀನ್ ಮಾಡಬೇಕಾದ್ರೆ ಶುದ್ಧ ಇರ್ತೀನಿ, ಆಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಕ್ಷತ್ರಿಯ ಗುಣದಲ್ಲಿ. ಯಾಕೆ ಒಂದು ಟ್ಯಾಗ್ ನೀನು ಕ್ಷತ್ರಿಯ ವೈಶ್ಯ ಅಲ್ಲ, ಇದು ಭಗವಂತನ ಪೂಜೆ ಮಾಡ್ರು ಓನ್ಲಿ ಬ್ರಾಹ್ಮಣರಲ್ಲ, ಈವನ್ ಶೂದ್ರರು ಕೂಡ ಭಗವಂತನ ಪೂಜೆ ಮಾಡ್ತಾರೆ. ವರ್ಣಾಶ್ರಮ ಧರ್ಮ ಬಂದ್ಬಿಟ್ಟು ಬರೀ ಬ್ರಾಹ್ಮಣಿಯರು ಮಾತ್ರ ಅಲ್ಲ, ಎಲ್ಲ ವರ್ಗದವರು ಕೂಡ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಭಗವಂತನ ಭಕ್ತರನ್ನೇ ಕೂಡ. ಆದರೆ ಅವ್ರಿಗೆ ಅವರ ಗುಣಗಳು ಯಾವ ಅಸೋಸಿಯೇಟ್ ಮಾಡಿರ್ತಾರೆ, ಪ್ರಕೃತಿಯ ಗುಣಗಳು, ತಾಮಸಿಕ ಗುಣ, ರಾಜಸಿಕ ಗುಣ, ಸಾತ್ವಿಕ ಗುಣದ ಗುಣಗಳಿಂದ ಮತ್ತು ಅವ್ರು ಮಾಡೋಂಥ ಕರ್ಮಗಳಿಂದ ಅವ್ರನ್ನ ಈ ವರ್ಗಗಳನ್ನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಬ್ಬರು ಬ್ರಾಹ್ಮಣರು ಅಂತಂದರೆ ಅವರು ಪಠಣಂ ಪಾಠನಂ, ಅವ್ರೇನಾದರೂ ವೇದಗಳನ್ನೆಲ್ಲನೂ ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಕ್ಷತ್ರಿಯರು ಅಂತಂದರೆ ಅವರು ರಾಜ್ಯಭಾರ ಮಾಡ್ತಾರೆ, ಅವರು ಪ್ರಜೆಗಳನ್ನ ರಕ್ಷಣೆ ಮಾಡ್ತಾರೆ. ಇದು ಅವರ ಗುಣಗಳು ಮತ್ತು ಕರ್ಮಗಳು. ಈ ಕರ್ಮ ಮತ್ತು ಗುಣಗಳ ಆಧಾರದ ಮೇಲೆ ಈ ವರ್ಗಗಳನ್ನು ಮಾಡಿರೋಂಥದ್ದು. ಸೊ ಅದು ಕ್ಷತ್ರಿಯರು ಭಗವಂತನ ಭಕ್ತರಲ್ಲ, ಅಥವಾ ಶೂದ್ರರು ಭಗವಂತನ ಭಕ್ತರಲ್ಲ. ನಾವು ಬೆಳಿಗ್ಗೆ ಎದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಂತಂದರೆ ನಾವು ಬ್ರಾಹ್ಮಣರು ಅಷ್ಟಲ್ಲ. ಅದು ಪ್ರತಿಯೊಬ್ಬರೂ ಕೂಡ ಭಗವಂತನ ಭಕ್ತರೇ ಕೂಡ. ವರ್ಣಾಶ್ರಮದ ಧ್ಯೇಯ ಬಂದ್ಬಿಟ್ಟು ಭಗವಂತನ ಲೋಕಕ್ಕೆ ಮರಳಿ ಹೋಗೋದು, ಕೆಳ ಅಂತಸ್ತಿನಿಂದ ಮೇಲೆ ಅಂತಸ್ತಿನಿಗೆ ಬರೋವಂಥದ್ದು. ಇದನ್ನೇ ವರ್ಣಾಶ್ರಮದ ಧ್ಯೇಯ. ಆದರೆ ಇದು ಬಂದ್ಬಿಟ್ಟು ಸ್ಲೋ ಪ್ರಾಸೆಸ್, ಸ್ಟೆಪ್ ಬೈ ಸ್ಟೆಪ್, 1 ಫ್ಲೋರಿಂದ 2 ಫ್ಲೋರ್ಗೆ ಹೋಗ್ತಾ ಸ್ಟೆಪ್ ಮೇಲೆ ಹತ್ಕೊಂಡು ಹೋಗೋವಂಥದ್ದು. ಆದರೆ ನಮಗೆ ಕೊಟ್ಟಿರೋಂಥ ಶ್ರೀಲ ಪ್ರಭುಪಾದರು ಕೊಟ್ಟಿರೋಂಥ ಮಾರ್ಗ ಇದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದ ಬದಲು ನಿವೃತ್ತಿ ಮಾರ್ಗ. ಈ ನಿವೃತ್ತಿ ಮಾರ್ಗದಲ್ಲಿ ಪ್ರಭುಪಾದರು ಹೇಳಿರೋಂಥ ಆ ಆದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಈ ಸ್ಲೋ ಪ್ರಾಸೆಸ್ ಬದಲಿ ಇಮಿಡಿಯೇಟಾಗಿ ನಾವು ಕೆಳ ಗುಣಗಳಿಂದ ಮೇಲಿನ ಗುಣಗಳಿಗೆ ಸುಲಭನಾಗಿ ಬರ್ಬೋದು. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್. ಎನಿ ಅದರ್ ಕ್ವಶನ್? ಶ್ರೀಲ ಪ್ರಭುಪಾದ್ ಕಿ, ಶ್ರೀಮದ್ ಭಾಗವತಂ ಕಿ, ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ.